ಎಲ್ರಿಗೂ ನಮಸ್ತೆ. ಎಕ್ಸರ್ಸೈಜ್ ಅಂತಂದರೆ ಸುಮ್ಮನೆ ಬೆಳಿಗ್ಗೆ ಎದ್ದು ಅಥವಾ ಸಾಯಂಕಾಲನೋ ಆಫೀಸಿಂದ ಬಂದಮೇಲೆ ಪಾರ್ಕಲ್ಲಿ ಹೋಗಿ ಒಂದೆರಡು ರೌಂಡು ವಾಕ್ ಮಾಡಿ ಬರೋದು, ಅಥವಾ ರೋಡ್ ಸೈಡಿನೋ ಯಾರೋ ಮತ್ತು ಮನೆ ಸುತ್ತನೋ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ರೆ ಎಕ್ಸರ್ಸೈಜ್ ಆಯ್ತಂತ ಅಂದ್ಕೊಂಡ್ರೆ ಅದು ಎಕ್ಸರ್ಸೈಜಿಂದ ಆ ಥರ ಎಕ್ಸರ್ಸೈಜಿಂದ ಏನೂ ಪ್ರಯೋಜನ ಆಗಲ್ಲ. ಸೊ ನೀಟಾಗಿ ನಿಮಗೆ ಆರೋಗ್ಯಕರವಾಗಿ ಆರೋಗ್ಯಕ್ಕೆ ಪ್ರಯೋಜನ ಆಗುವಂಥ ಒಂದು ಎಕ್ಸರ್ಸೈಜ್ ಮಾಡಲೇಬೇಕಂತಂದರೆ ಅದರಲ್ಲಿ ಎಕ್ಸರ್ಸೈಜಲ್ಲಿ ಜೋನ್ಸ್ ಇದ್ದಾವೆ. ಜೋನ್ 1 2 3 4 5 ಅಂತ. ಅದರಲ್ಲಿ ಮಿನಿಮಮ್ ಆಗಿ ಜೋನ್ 2 ಇಂದ ಜೋನ್ 3 ಎಕ್ಸರ್ಸೈಜ್ ಮಾಡಬೇಕಾಗುತ್ತೆ. ಅದು ಹೇಗೆಪ್ಪ ಅಂದರೆ, ನೀವು ವಾಕ್ ಹೋದಾಗ ಪಕ್ಕದಲ್ಲಿ ಜೊತೆಗೆ ಯಾರಾದರೂ ನಿಮ್ಮ ಜೊತೆಗಿದ್ದರೆ ಮಾತಾಡಬೇಕಾದ್ರೆ ಅದು ತುಂಬ ಆಗದೇ ಇರಬೇಕು ಮಾತಾಡೋದು. ಆದರೆ ಬ್ರೆತ್ಲೆಸ್ನೆಸ್ ಆಗಬಾರ್ದು. ಆ ಥರದ ಎಕ್ಸರ್ಸೈಜ್ಗೆ ಜೋನ್ 2 ಎಕ್ಸರ್ಸೈಜ್ ಅಂತ ಹೇಳ್ತೀವಿ ನಾವು. ಜೋನ್ 3 ಅಂದರೆ ಸ್ವಲ್ಪ ಬ್ರೆತ್ಲೆಸ್ನೆಸ್ ಆಗುತ್ತೆ, ಸಲೀಸಾಗಿ ಮಾತಾಡೋಕ್ಕಾಗಲ್ಲ. ಸೊ ಆ ಥರ ಎಕ್ಸರ್ಸೈಜ್ ಮಾಡಿದರೆ, ನಿಮಗೆ ಆ ಥರ ವಾಕ್ ಮಾಡಿದರೆ ಒಂದು ಕಾರ್ಡಿಯೋ ಪ್ರೊಟೆಕ್ಷನ್ ಇರುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಪ್ರಯೋಜನ ಆಗುತ್ತೆ. ಆದರೆ ನೀವು ಅದನ್ನು ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸು ಆ ಥರ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಕಾರ್ಡಿಯೋ ಅಂತ ಇದೆ, ವಾಕ್ ಮಾಡಿದರೆ ಕಾರ್ಡಿಯೋ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡಬೇಕು, ನೀವು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಜ್ ಮಾಡಬೇಕು. ಸ್ಪೆಷಲಿ 30 ಇಯರ್ಸ್ ಲೇಟರ್ ಏನಾಗುತ್ತೆ, ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ, ವಿಚ್ ವಿ ಕಾಲ್ ಇಟ್ ಎ ಸಾರ್ಕೋಪೀನಿಯಾ. ಸೊ ಅದನ್ನು ಮಸಲ್ನ ನಾವು ಕಾಪಾಡ್ಕೋಬೇಕಂದ್ರೆ ನಾವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಹೇಗೆ ಮಾಡೋದಪ್ಪ ಅಂತಂದರೆ, ಎಕ್ಸರ್ಸೈಜ್ ಆದಮೇಲೆ ನಿಮ್ಮ ಬಾಡಿ ವೇಟ್ ಯೂಸ್ ಮಾಡ್ಕೊಂಡು ಮಾಡುವಂಥ ಎಕ್ಸರ್ಸೈಜ್ ಆಗ್ಬೋದು, ಆಮೇಲೆ ಯೋಗ ಪೋಸ್ಚರ್ಸ್ ಆಗ್ಬೋದು, ಆಮೇಲೆ ಕೆಲವು ಡಂಬಲ್ಸಿಂದ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಮನೆಯಲ್ಲಿ ಜಿಮ್ ಸೇರಿರೋ ಜಿಮ್ಮಲ್ಲಿ ಮಾಡ್ಬೋದು. ಯಾವುದೇ ನಮ್ಮ ಮಸಲ್ ಮಾಸ್ ಇಂಪ್ರೂವ್ ಆಗುವಂಥ ಎಕ್ಸರ್ಸೈಜ್ಗಳು ಏನಿರ್ತವೆ ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಜ್ ಅಂತ ಹೇಳ್ತೀವಿ. ಅದನ್ನು ಎಲ್ಲರೂ ಮಾಡಲೇಬೇಕು. ಬರೀ ವಾಕ್ ಮಾಡಿ ಬಂದು ಒಂದು 2-3 ಕಿಲೋಮೀಟ್ರ್ ಅಥವಾ ಪಾರ್ಕಲ್ಲಿ ಒಂದೆರಡು ರೌಂಡು ಹೋಗಿ ಎಕ್ಸರ್ಸೈಜ್ ಆಯ್ತಂತ ಅಂದ್ಕೊಳ್ಳೋದೇನಿದೆಯಲ್ಲ, ಅದರಿಂದ ತುಂಬ ಏನು ಪ್ರಯೋಜನ ಆಗಲ್ಲ. ನೀವು ಸೀರಿಯಸ್ ಆಗಿ ಎಕ್ಸರ್ಸೈಜ್ ಬಾಡಿಗೆ ಉಪಯೋಗ ಆಗ್ಲಂತಲೇ ಇಂಟೆನ್ಷನಲಿ ಎಕ್ಸರ್ಸೈಜ್ ಮಾಡಬೇಕು. ಆ ಟೈಮು ನಾವು ಸದುಪಯೋಗ ಪಡಿಸ್ಕೋಬೇಕು. ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ವಾಕ್ ಮಾಡಿ ಬಂದು ಆಮೇಲೆ ವಾಕ್ ಮಾಡಿ ಬರ್ತಾನೆ ಒಂದು ಮಿರ್ಚಿ ಬಜ್ಜಿ ತಿನ್ನೋದು, ಟೀ ಕಾಫಿ ಕುಡ್ಕೊಂಡು ಅಥವಾ ಏನೋ ಒಂದು ಜ್ಯೂಸ್ ಕುಡಿದ್ಬಿಟ್ರೆ ಅಲ್ಲಿ ಹೋಗಿ ಖರ್ಚಾಗಿರುವಂಥ ವಾಕ್ ಮಾಡಿರುವಂಥ ಖರ್ಚಾಗಿರುತ್ತಲ್ಲ ಕ್ಯಾಲ್ರಿ, ಅಲ್ಲಿದಕ್ಕೇನೋ ಡಬಲ್ಲು ಬಂದುಬಿಟ್ಟಿರುತ್ತೆ. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಸೊ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ತುಂಬ ಪ್ರಯತ್ನ ಪಡಬೇಕು, ಕೆಲಸ ಮಾಡಬೇಕಾಗುತ್ತೆ. ಆವಾಗ ಆರೋಗ್ಯ ಕಾಪಾಡಿಕೊಂಡು ಸುಖ ಜೀವನ ಮಾಡ್ಬೋದು. ನಮಸ್ತೆ.